ಅಮ್ಮ ಅಜ್ಜಿ ರೆಡಿ ಆಯ್ತಾ? ರೆಡಿ ಆಗತ್ತೆ ಕಣವ. ಇವರಿಸು ಫೋನ್ ಮಾಡುವೆ ಬರ್ಲಿ. ಅಯ್ಯೋ ಹೋಗಮ್ಮ, ಅವ್ರು ಯಾಕೋ ಮೂಡ್ ಅಪ್ಸೆಟ್ ಆಗಿ ಕುಂತವ್ರೆ, ಅವ್ರಿಗೇನು ಫೋನ್ ಮಾಡೋಣ. ಅಲ್ಲ ಕಣ್ ಮಗ, ಯಪ್ಪ ನೆನ್ಸ್ಕೊಂಡ್ರೆ ಇದ್ರಕೈತದ. ಅದು ಯಾವುದೋ ಇರೋದ್ಮೇಲೆ ಆ ಕೆಲಸ ಮಾಡ್ದವನು ಒಂದು ಬಾಯಿಗೆ ಮುಣ್ಣಾಕ. ಅಲ್ಲ ಪ್ರೀತಿಸ್ತಾವಳೆ ಸರಿಯಾಗಿರಲ್ಲ, ಪ್ರೀತಿಸ್ತಾವಳೆ ಬಿಡೋವಳು ಬಾಯಲ್ಲಿ ಇಟ್ಟಕ್ಕದನ್ನ ಅಚ್ಚುಕಟ್ಟಾಗಿ ಮಾಡಾರಲ್ವ. ಅಲ್ಲ ಕಣ್ ಮಗ, ಅದು ಯಾವುದೋ ಇರೋದ್ಮೇಲೆ ಇನ್ಬಿಟ್ಟೋಗಿ ಕ್ಯಾರೆಟ್ ತೊಳಿದನ್ ಮಗ ಇವನು. ಎಂತ ಇರ್ಬೇಕು ಹೇಳು. ಅಯ್ಯೋ ಅಕ್ಕಿಗೆ ಅನ್ಭವಿಸ್ತಾ ಇರೋದು, ಮಾಡಿರೋ ತಪ್ಪ ಅನ್ಭವಿಸ್ಲೇಬೇಕಲ್ವಮ್ಮ ಯಾವತ್ತಿದ್ರು. ಇಂತು ಯಾವ ಥರ ಬುದ್ಧಿ ಕಲ್ತ ನೋಡು. ಅದೇ ಒಂದು ಯತ್ನೆ ಮಾಡ್ಕೊಂಡು ಕೂತಾರೆ ಕಣಮ್ಮ ಅವ್ರಂತವೇ. ಓಸಿ ಯತ್ನೆ ಮಾಡ್ತಾಯಿಲ್ಲ, ಹಿಂಗಾಯ್ತಲ್ಲ ಅನ್ಕೊಂಡು ಏನು ಚಿಂತೆ ಮಾಡ್ತಾ ಕುಂತವ್ರೆ. ಏನು ಮಾಡೋಕ್ಕದು, ಮಿಕ್ಮಿರುವಾಗ ಅಲ್ಲೇ 5-6 ತಿಂಗಳಾಯ್ತು. ಹತ್ತಾಗೆ ಅವ್ಳು ಕರ್ಕೊಬರಕ್ಕೆ ಕೇಳುವೆ. ಅಯ್ಯೋ ಹಂಗೆ ಅಂದೆ ಅದಕ್ಕೆ ಅಮ್ಮ. ಈಗ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಈಗ ಹಂಗೆ ಆಟ ಮಾಡಿ ನೋಡಿ ಅತ್ತೆ ಹೆಂಗಾಯ್ತು ಅಂದ್ಬಿಟ್ಟು. ಇವಳು ಹಂಗೆ ಆದರೆ ಕಣ್ಣಲ್ಲಿ ನೋಡೋಕ್ಕದಮ್ಮ. ಏನಾರು ಅಲ್ಲಿ ಚೆನ್ನಾಗಿದ್ರೆ ಎಲ್ಲರೂ ಹೆಂಗಾರು ಆಯ್ತದೆ. ಅಯ್ಯೋ ಆಟ ಸುಮ್ಕಿರು. ಅಲ್ಲಿ ಮಾವನು ಫೋನ್ ಮಾಡಿದ್ಲಂತಲ್ಲಿ ಮತ್ತೆ ಆಗಲೇ ಬಾ ಮನೆಗೆ ಏನು ಬಿಟ್ಟಿದ್ರಿ, ಇಷ್ಟೆಲ್ಲ ಆಗಂಗೆ ಇಲ್ಲ. ಸುಮ್ಮನೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲವ. ಇನ್ನೇನು ಮಾಡಿ ಗಂಡ ಇದಾಗಿದ್ರೆ ಇರ್ತಿತ್ತಿಲ್ವವ, ಗಂಡ ಇದಾಗಿದ್ರೆ ಇರ್ತಿತ್ತಿಲ್ವ, ಪಾಲ್ ಕೊಡಂಗೆ ಇರ್ತಿತ್ತಿಲ್ವ. ಹಂಗೆ ಅನ್ಕೊಂಡು ಇಸ್ಕೊಳಿತಾಗಿ ಇನ್ನೇನು ಮಾಡಿರಿ. ಇನ್ನು ಎಷ್ಟು ವರ್ಷ ಅಂತೆ ಅವನಿಗೆ ಶಿಕ್ಷೆ? 15 ವರ್ಷ ಅಂತೆ ಕಣಮ್ಮ. ಅಯ್ಯೋ ಅವ್ನು 15 ವರ್ಷ ಗಂಟ ಅಲ್ಲಿ ಇದ್ದು ಬಂದು ಅವಳನ್ನ ಯಾವಾಗವ ನೋಡ್ಕೊಳ್ಳೋದು. ಅಯ್ಯೋ ಇನ್ನು ಸರಿಯಾದಂಗೆ ಬಿಡು. ಇನ್ನು 15 ವರ್ಷ ಬಿಟ್ಕೊಂಡು ಅವ್ನು ಬಂದು ಅದು ಯಾವತ್ತಿದ್ರು ಅದು ಸರ್ ಬರೋಕ್ಕಿಲ್ಲ ಕಣಮ್ಮ. ಇನ್ನು ಬಾಯಲ್ಲಿ ಇಟ್ಟಾಕ ಕಣವ. ಆಟೋ ಬೊತ್ತು ಕಣವ, ಎಲ್ಲರಿಗೂ ಹೇಳ್ ಬಂದೆ. ಅಯ್ಯೋ ರಾತ್ರಿ ಹೇಳಿ ಪುಣ್ಯತ್ ಕಿತ್ತಿರತ್ತಾಗೆ ಎಲ್ಲವ ಹೊಲ್ತಕ್ಕೆ ಪಲ್ತ ಕಡ್ದೋಗ್ರೆ. ಬರೋಷ್ಟು ಜನ ಬರಲಿ, ಒಂದು 10-12 ಜನ ಕುಂತಾರೆ. ಒಂದು 15 ಜನ ಬರ್ತೀವಿ ಅಂದಿದ್ವಲ್ಲ, ಒಂದು 10-12 ಜನ ಕೂತಾರೆ ಆಟೋದಲ್ಲಿ. ಬರೋಷ್ಟು ಬರಲಿ ಹೋಗು. ಇವರು ಭಾಗ್ಯಮ್ಮವ್ರು ಅವ್ರು ಯಾರು ಬರೋಕ್ಕಿಲ್ಲ ಹಂಗಾರೆ. ಅಯ್ಯೋ ಎಲ್ಲ ಬರೋರು ಯಾರು ಬರೋಕ್ಕಿಲ್ಲ ಅಂತ ಕುಂತಾರೆ. ಇದೇ ಬೇಜಾರಲ್ಲ ಅದೆಲ್ಲ. ಈಗ ಹೆಂಗೆ ಇದು ಮಾಡೋದು ಹೇಳು, ಬರೋಕ್ಕಿಲ್ಲ ಅಂತ ಅಂದರು ಮಗ. ಆಮೇಲೆ ಇನ್ನೊಂದು ದಿವಸ ಮೊದಲೇ ಅವಳು ಕಿತಾಪತಿ ಕ್ಯಾತ್ಲೆ ಜಾಸ್ತಿ ನಿನ್ನ ತಂಗೆ ಬಂದ್ರು ನೀನೇನು ಮಾತಾಡ್ಬೇಕನ್ ಮಗಳೇ. ನಿಂದೆಷ್ಟು ನಿನ್ನ ಬಂಗ ಎಷ್ಟು ಅಷ್ಟು ನೋಡ್ಕೊಂಡು ಸುಮ್ಮನಿರು ನೀನು. ಅಯ್ಯೋ ನಾನೇ ಕಾಳು ಸುದ್ದಿಗೆ ಹೋಗೋಣ ಬಿಡಮ್ಮ, ನಾನು ಅವ್ಳು ಸುದ್ದಿಗೆ ಒಯ್ಕೇಳಕತ್ತೆ. ಹಂಗಿರು ಮಗಳೇ, ಸುಮ್ಮನೆ ಹಾಕ್ಬೇಕು. ಅಯ್ಯೋ ಮೊದಲೇ ಅವಳು ಕಿತಾಪತಿ ಜಾಸ್ತಿ. ಅವಳು ಏನು ಮಾತಾಡಿದ್ರು ನೀನು ಒಂಚೂರು ಬೇಜಾರು ಮಾಡ್ಕೊಬೇಡಕನವ. ಯಾಕೋತಾ ಅಪ್ಪನಿಗೆ ಕರ್ಕೊಬರೋಕ್ಕೆ ಇಷ್ಟ ಇಲ್ಲ ಅಂಥದ್ರಲ್ಲಿ ಹೆಂಗೋ ಒಪ್ಕೊಂಡಿರೋದು ಹೆಚ್ಚು. ಅದ್ರ ಮಧ್ಯದಲ್ಲಿ ಏನು ತಿರ್ಗಾ ಜಗಳ ಡ್ಯೂಟಿ ಅಂತ ಮಾಡಿದಾಗ ತಿರ್ಗಾ ಒಂಥರ ಇದಾಕಿಲ್ವಾ. ಸರಿ ಆಯಿತು, ಇದು ಅಪ್ಪ ಬರೋಕ್ಕಿಲ್ವಂತ. ಅಯ್ಯೋ ಕಾರ್ತಿ ಸಾಕಾಯ್ತು ಕಣವ. ರಾತ್ರಿ ನಂಗಂದೆ ಬನ್ನಿ ಓಟ್ ಬರೋದತ್ತಾಗೆ ಅಂತ. ಇನ್ನು ಬೇಜಾರು ಮಾಡ್ಕೊತಾಳೆ ಬನ್ನಿ ಓಟ್ ಬರೋದ ಅಂದರೆ ಏನು ಮಾಡಿದ್ರು ಒಪ್ತೇ ಇಲ್ಲ. ಏನು ಮಾಡಿಯೇ ಹೇಳೋಣ ಅಪ್ಪನಿಗೆ ಒಂದು ಮಾತಾ. ಹಂಗನ್ನು ನೋಡೋದ. ಸರಿ ಆಯಿತು, ಕಳಿಸು ಕರಿತಾವಳೆ ಅಂದ್ಬಿಟ್ಟು. ಆಯ್ತು ಹಂಗನ್ನು ಅಪ್ಪ ಹೋಗಪ್ಪ ಹೋಗ್ಬಿಟ್ಟು ಪಪ್ಪ ಅಂತ ಅನ್ನು. ಸರಿ ಅಮ್ಮ ಆಯಿತು. ಏನು ಮಗಳೇ, ಏನು ಮಾತಾಡ್ಬೇಕು ಅಂದಂತಲ್ಲ? ಏನಿಲ್ಲ ಕಣಪ್ಪ, ಇವಳನ್ನ ತನು ಕರೆಗೆ ಹೋಗ್ಬಿಟ್ಟು ಬರುವೆ. ಇಲ್ಲ ಕದ್ಬಿಡು, ನಾನು ಹೋಯ್ಕಿಲ್ಲ ಕಣ. ಅಪ್ಪ ಹೋಗೋತ್ತಾಗೆ ಏನು ಮಾಡಕತ್ತಪ್ಪ. ಈಗ ಹೋಗಿದಾಯ್ತು ಅಷ್ಟಕ್ಕೆಲ್ಲ ಇದು ಮಾಡ್ಕೊಂಡಾರ. ಹೋಗಪ್ಪ ತಗ ಆಯಿತು. ಹೋಗ ನೋಡು, ಅವಳನ್ನಂತೂ ಮನೆ ಕರ್ಕೊಬರೋಕು ನಂಗೆ ಇಷ್ಟ ಆಯ್ತಿದ್ದಿಲ್ಲ. ಮಾನ ಮರೋದಿ ಕಲ್ದುಟ್ಟೋದ್ಲು ಅಂದ್ಕೊಂಡು ಏನೋ ಹೊತ್ತಾಗೆ ನಿಮ್ಮಮ್ಮ ಏನು ಬೇಜಾರು ಮಾಡ್ಕೊತಾಳೆ. ಮೊದಲೇ ಮಕ್ಳು ಕಂಡ್ರೆ ಆಸೆ ಅವಳಿಗೆ ಅಂದ್ಬಿಟ್ಟು ನಾನೇನೋ ಒಪ್ಕೊಂಡೆ ಅವಳಿಗೋಸ್ಕರ ಅಷ್ಟು ಬಿಟ್ರೆ ಇನ್ಯಾವ ಉದ್ದೇಶನೂ ಇಲ್ಲ ನನಗೆ. ಅವಳನ್ನ ಯಾವಾಗ ನಮ್ಮ ಮನೆಗೆ ಹಚ್ಕೋದ್ಲು ಪ್ರೀತಿ ಪ್ರೇಮ ಅಂದ್ಕೊಂಡು ಅವತ್ತಿಗೆ ಮುನ್ಸಿಂದ ಡಿಲೀಟ್ ಮಾಡಿದ್ದೀನಿ ನಾನು. ಸುಮ್ಮನೆ ಯಾಕೆ ಹೇಳು, ನಿಜವಾಗ್ಲೂ ಇತ್ವಿಲ್ಲ ನನಗೆ ಇಷ್ಟ ಇಲ್ಲದೋದ್ಮೇಲೆ ಇನ್ನು ಯಾಕೋದಿಯೇ ಹಂಗಂದ್ರೆ ಅರ್ಧ ನೀನು ಹೋಗಿದ್ರೆ ಬೇಜಾರು ಮಾಡ್ಕೊತಾಳೆ ಕಣಪ್ಪ. ಬಸ್ರಿ ಹೆಂಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ನಿನಗೆ ನೆಮ್ಮದಿ ಸಿಕ್ಕದಪ್ಪ. ಹೋಗಪ್ಪ, ಏನೇ ಆದ್ರೂ ಅವಳು ನಿನ್ನ ಮಗಳನ್ನ ತಪ್ಪೋದದ, ನನ್ನ ತಂಗಿರ ತಪ್ಪೋದಪ್ಪ. ಈಗ ನಾನು ಕಂಡ್ರು ಹಂಗೆ ಆಡ್ತಾಳೆ, ಈಗ ನಾನು ಹಂಗೆ ಆಡೋಣ ಹೇಳು. ನಿಂದ ಅಮ್ಮ ಯಾಕನಪ್ಪ, ಹೋಗಪ್ಪ ಪಪ್ಪ, ಬೇಜಾರು ಮಾಡಬೇಡ ಬಸ್ರಿ ಹೆಂಗ್ಸ್ಗೆ. ನಿಂದ ಅಮ್ಮ ಹೇಳ್ತೀನಿ, ಬೇಕಾದ್ರೆ ಬೇರೆ ಯಾವ್ದಾರು ಹೇಳು, ಅಲ್ಲಿ ಹೋಗು ಅಂತ ಮಾತ್ರ ಹೇಳ್ಬೇಡ ನೀನು. ಅಮ್ಮ ಹೇಳುದ್ಲಾ ಹೇಳು ಅಂತವ. ಅವಳು ಆಡ್ತಾಳ, ಅವಳು ನಂಗೆ ಹುಸಿ ಕೋಪತ್ತಕ್ಕಿಲ್ಲ. ಅಯ್ಯೋ ಇಲ್ಲ ಕಣಪ್ಪ, ಅಮ್ಮ ಯಾಕೆ ಹೇಳೋದು, ನಾನೇ ಹೇಳ್ತಾ ಇರೋದು ಹೋಗು ಅಂತ. ಇಲ್ಲ ಕತೆ ಬಿಡು. ಮಗ ಹೋಗಿಲ್ವಾ, ಯಾಕೆ ಹಿಂಗೆ ನಿಂತಿದೀಯೇ? ನಾನು ಹೋಯ್ಕಿಲ್ಲ ಕತೆ, ನೀನಾರು ಹೋಗು, ಇದಕ್ಕೆ ಹಿಂಗೆ ನಿಂತಿದ್ದಿ, ಹೋಗವ ನೀನು. ಅಯ್ಯೋ ಏನು ಹೋಗೋಣ ಏನೋ ಕಾಣೆ ಕಣಪ್ಪ, ನನ್ಗೆ ಹಾಕಿಲ್ಲ ಕಣ್ ಮಗ. ಆಟ ಹೊತ್ತಾಗ ಕಾಯ್ಕಿಲ್ಲ, ಇಳಕ್ಕೆ ಕಾಯ್ಕಿಲ್ಲ. ಅದ್ಯಾವ ಗಾಚಾರ ಅಂದರು, ಬಿದ್ಗಿದ್ದಿ ನಡ ಮುರ್ಕೊಂಡು ಅದ್ಯಾವ ಗಾಚಾರ ಅಂದಾರಪ್ಪ. ಬೇಡಕತ್ತೆ ಸುಮ್ಮನಿರ್ಕಂದ, ಬೇಡಕಂತ ಸುಮ್ಕಿರು. ಅದಕ್ಕೆ ಓನಿಲ್ಲ ಕಣ. ನೀನು ಹೋಗ್ಲಾ, ಹೋಗ್ಬಿಟ್ಟು ಬರೋಗು. ಏನಂಗೆ ಮಕ್ಳನ್ನಂಗೆ ಆಟ ಮಾಡಿಯೋ ಕಾಣಪ್ಪ ನೀನು. ಅಯ್ಯ ಆಗಿದ್ದಾಯ್ತು ಹೋಗಿದ್ದೋಯ್ತು, ಏನು ಮಾಡಂಗಿದ್ದದು. ಹೋಗ್ಬಿಟ್ಟು ಬರೋಗು, ಹೋಗಿ ಬೇಜಾರು ಮಾಡ್ಕೊತಾಳೆ ಇನ್ನು ನಮ್ಮ ಅಪ್ಪಂದಿಲ್ವಲ್ಲ ಅಂದ್ಬಿಟ್ಟು. ಹೋಗ್ ಮಗ. ಇಲ್ಲಕ್ಕ ಸುಮ್ಕಿರು, ಹೋಯ್ಕಿಲ್ಲ ಕತೆ ನಾನು. ನನಗೆ ಹೋಗಕ್ಕೆ ಇಷ್ಟ ಇಲ್ಲ ನನಗೆ ಕತೆ. ಈಗ ಮನೆ ಕರ್ಕೊಬರೋದು ಇಷ್ಟ ಇರ್ತಿತ್ತಿಲ್ಲ. ಎಲ್ಲ ಇಷ್ಟೊಂದು ಹೇಳಿದ್ರಲ್ಲ, ಅವರೆಲ್ಲರೂ ಕರೆಸಿ ನನಗೆ ದೊಡ್ಡ ಮನ್ಸ ಅಂತ ಬಂದು ಹೇಳಿದ್ರ ಅಂದ್ಬಿಟ್ಟು ಅವ್ರ ಮಾತುಗಳಿಗೆಲ್ಲ ಬೆಲೆ ಕೊಟ್ಟೆ ನಾನು ಇದು ಮಾಡ್ತಿರೋದು. ಇವು ಗುಂಡವ ಬಂದಿಲ್ವಾ? ಗುಂಡವ ಇಲ್ಲ ಕಣಪ್ಪ, ಅವಳು ಭಾಗ್ಯಮ್ಮನ ಮನೆ ಇದ್ದಾಳಂತೆ. ಈ ಕೆಲಸ ಆಗೋದಲ್ಲ ಮಗ. ಏನೋ ಅವಳೆ ಕೆರಗೆ ಬಿದ್ದವಳೆ ಅಂದರೆ ಅಲ್ಲ ಈ ಥರವ ಅವಳಿ ಮೈನ ತೊಳ್ಳಿ ಅವ್ನಿಗೆ ಜೈಲು ಶಿಕ್ಷೆ ಎಲ್ಲ ಆಗಂಗೆ ಮಾಡ್ಕೊಂಡು ಅವನಲ್ಲಿ ನನ್ನ ಬಾಯಲ್ಲಿಟ್ಟಾಕ. ಗೊತ್ತಿಲ್ಲ ಗುರಿಲ್ಲ ಪ್ರೀತಿಸ್ಕೊಂಡು ಹೋಯ್ತವೆ ವ್ಯಾಟ್ಯಾವೋ ಏನೋ ಯಾರು ಗೊತ್ತು. ಈಗ ನೋಡು ಯಾವ ಥರ ಆಯಿತು ಅಂದ್ಬಿಟ್ಟು ಜ್ಞಾನ ಬೇಕು ಅದಕ್ಕೆ. ಮತ್ತು ನನ್ನ ಕೋಪತ್ತದ ನನಗೆ ನಿಜವಾಗ್ಲೂ ಅಲ್ಲಕನವ. ನೋಡವ ಪಾಪ ಹೋಗಿ ಹಾಕೊಂಡು ಅನ್ಯವಾಗಿ ಸಾಯಂಗೆ ಮಾಡ್ಬಿಟ್ರಲ್ವ.
ಯಾವ ಥರ ಮಾಡ್ಬಿಟ್ಟ ನೋಡು ಬಡ್ಡಿ ಅದ ಅವ್ನು ಶಿಕ್ಷಣ ಬೋಸ್ಲಿ ಸುಮ್ಕಿರು. ಅಯ್ಯೋ ಕಾಣೆ ಕಣಪ್ಪ ಕಾಣೆ, ಅವಳ ಅಹಂಕಾರ ಅವಳನ್ನೇ ಸುಡುತ್ತು, ಸುಮ್ಮನಿಲ್ಲ ಮಗ. ಅಚ್ಚುಕಟ್ಟಾಗಿ ಬಂದು ಇದ್ದಿದ್ರೆ ಇವತ್ತು ಯಾಕೆ ಬೇಕಾಗಿತ್ತು ಇಂಥ ಪರಿಸ್ಥಿತಿ ಅಲ್ಲವ, ಯಾಕಪ್ಪ ಬೇಕಾಗಿತ್ತು? ಅಯ್ಯೋ ಕಂದ. ಇನ್ನೇನು ಮುಗ್ದೋಗಿರೋ ಕತೆಗೆ ಇನ್ನು ಎಷ್ಟು ಮಾತಾಡಿದ್ರು ಅಷ್ಟೇ. ಓಟ್ ಬರೋಕೆ ಹೋಗವ ನೀನು, ನಾನು ಇರ್ತೀನಿ, ನಾನು ಇರ್ತೀನಲ್ಲ, ಹೋಗಿ ಇಲ್ಲೇ ಇರ್ತೀನಂತೆ. ಹಂಗ ನೀನು ಹೋಗಿಲ್ವಾ? ನಾನು ಹೋಗಿಲ್ಲ ಕಣ್. ಹೋಗ್ಬಿಟ್ಟು ಒಂದು 10-12 ಜನ ಕುಂತಾರೆ ಆಟದಲ್ಲಿ, ಇನ್ನೂ 5-6 ಜನ 10 ಜನ ಗಂಟ್ಲು ಹಿಡಿತದಪ್ಪ ಓದ್ರಿಸ್ಕೊಂಡು ಕೂತ್ಕೊಂಡ್ರೆ. ಬಂದ್ರು ಬರ್ಲಿ, ಬರ್ದಾರಿರ್ಲಿ, ಬಂದಷ್ಟೇ ಬರ್ಲಿ, ಹೋಗ್ಬಿಟ್ಟು ಬರೋಗ್ಲ ಮಗ. 2 ಸತಿ ಹೇಳಿಯೇ, ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತು, ನಾನು ಹೋಗಿಲ್ಲ ಅಂತವೆ. ನಮ್ಗೆ ಇಷ್ಟ ಇಲ್ಲ ನಮ್ಗೆ ಮಕ್ಕ ನೋಡಕ್ಕೆ ಅಂತ ಹೇಳ್ತೇವೆ, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅಯ್ಯೋ ಏನಾರು ಮಾಡ್ಕೊಲ್ಲ, ನಿನ್ಗೆ ಯಾರು ಹೇಳಾರು? ಹೇಳಿ ನಮಗೆ ಲೂಜ್ ಬಂದ್ಬಿಡ್ತದ ಅಟ್ಟಯ್ಯ. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ಆಯ್ತು ಬಿಡಪ್ಪ, ಆಯ್ತು ಬಿಡು, ಹೋದ್ರೆ ಹೋದ್ರೆ ಇರೋಗು ಹೋಗಿ. ಸರಿ ಬಿಡು, ಆಯಿತು. ಸರ್ ನೀವು ಆ ಕಡೆ ನೋಡಿ ಮೇಡಮ್, ನೀವು ಅವ್ರ ಕೈ ಇಟ್ಕೊಂಡು ಈ ಕಡೆ ನೋಡಿ ಮೇಡಮ್. ಆಗಿರಲಿ ಸರ್, ನೀವು ನೋಡಿ ನಿಮ್ಮ ತೊಡೆ ಮೇಲೆ ಬರಬೇಕು ಕೈ. ಓಕೆ ಮೇಡಮ್, ನೀವು ಈ ಕಡೆ ಸ್ಮೈಲ್ ಮಾಡ್ಕೊಂಡು ನೋಡಿ. ಸರ್ ನೀವು ಆ ಕಡೆ ನೋಡ್ತಾ ಇರಿ. ಓಕೆ, ಗುಡ್. ಮೇಡಮ್ ನೀವು ಹೊಟ್ಟೆ ಮೇಲೆ ಕೈ ಇಡಿ ಮೇಡಮ್. ಸರಿಯಾಗಿ ಇಟ್ಕೊಳ್ಳಿ. ಓಕೆ, ಗುಡ್. ಸರ್ ನೀವು ಹಾಗೆ ನಿಂತ್ಕೊಳ್ಳಿ. ಮೇಡಮ್ ಇವಾಗ ಸರ್ ಮುಖನೇ ನೋಡಿ ನೀವು. ಸರ್ ನೀವು ಮೇಡಮ್ ಮುಖ ನೋಡಿ ಸರ್. ಒಬ್ರೊಬ್ರು ಹಾಗೆ ಐಸ್ ಕಾಂಟ್ಯಾಕ್ಟ್ ಆಗೇ ಇರಲಿ. ಓಕೆ ವೆರಿ ಗುಡ್, ಹಾಗೆ ಇರಿ. ಓಕೆ ಗುಡ್, ವೆರಿ ಗುಡ್. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.